ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನತ ಇವತ್ತಿನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ನನ್ನ ಕುಕಿಂಗ್ ವ್ಲಾಗ್ಸ್ ಆಗಿರ್ಬೋದು ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್, ಮಾರ್ನಿಂಗ್ ರೋಟೀನ್, ಈವ್ನಿಂಗ್ ರೋಟೀನ್ ಮಾಡ್ತಾಯಿದ್ದೆ. ಸೊ ಬಟ್ ಇವತ್ತು ನಾನು ಕ್ವಿಕ್ಕಾಗಿ ರೆಡಿ ಆಗುವಂಥ ವ್ಲಾಗ್ನ ಮಾಡೋಣ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಯೂಶ್ವಲಿ ಆಫೀಸ್ಗೆ ಹೋಗಬೇಕಾದಾಗ ಎಲ್ಲನೂ ಒಟ್ಟಿಗೆ ಮಾಡ್ಕೊಂಡು ಹೋಗೋವಂಥದ್ದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ಕುಕಿಂಗ್ ವಿಡಿಯೋನ ಶೂಟ್ ಮಾಡ್ದಲೆ ಇವತ್ತು ನಾನು ಹೀಗೆ ರೆಡಿ ಆಗ್ತೀನಿ ಕ್ವಿಕ್ಕಾಗಿ ನಾನು ಆಫೀಸ್ಗೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹೆಡ್ ಶವರ್ ಮಾಡ್ಕೊಂಡು ಬಂದಿದೆ, ಬಟ್ ಇನ್ನೂ ಬ್ಲೋ ಡ್ರೈ ಏನೂ ಮಾಡಿಲ್ಲ. ಸೊ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಬಟ್ ನನಗೆ ಕ್ರೀಮ್ ಅಪ್ಲೈ ಮಾಡಲಿಕ್ಕೆ ತುಂಬಾ ಡಿಸ್ಟರ್ಬ್ ಮಾಡಿ ಒಂದು ಕ್ಲಚಸ್ ತಗೊಂಡು ಸೆಕ್ಯೂರ್ ಮಾಡಿದೆ, ಸೊ ದ್ಯಾಟ್ ಯಾವುದೇ ರೀತಿ ಹೇರ್ ಮುಂದ್ಗಡೆ ಫಾಲ್ ಆಗಿ ನನಗೆ ಅಪ್ಲೈ ಮಾಡಲಿಕ್ಕೆ ಕ್ರೀಮ್ನ ಡಿಸ್ಟರ್ಬ್ ಮಾಡೋಣ ಅಂಥೇಳಿ. ಸೊ ಫಸ್ಟು ನಾನು ಶವರ್ ಮಾಡ್ಕೊಂಡು ಬಂದ ತಕ್ಷಣ ಫಸ್ಟ್ ಅಪ್ಲೈ ಮಾಡುವಂಥದ್ದು ಮಾಯ್ಶ್ಚರೈಸರ್ ಆದಮೇಲೆ ನೆಕ್ಸ್ಟು ನಾನು ಅಪ್ಲೈ ಮಾಡುವಂಥದ್ದು ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ಬಂದುಬಿಟ್ಟು ಮುಂಚೆ ನಾನು ನ್ಯೂಟ್ರಿಜನ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೆ, ಅದಾದಮೇಲೆ ಇವಾಗ ಹಿಮಾಲಯ ಯೂಸ್ ಮಾಡಿದೆ. ಸೊ ಅದು ಬೈ ಚಾನ್ಸಾಗಿ ತೊಗೊಂಡಿದ್ದು ಪ್ರಾಡಕ್ಟು ಹಿಮಾಲಯ ಅದು ಸನ್ಸ್ಕ್ರೀನ್. ಬಟ್ ಅದು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ತುಂಬ ಬೇಗ ಅಬ್ಸಾರ್ಬ್ ಆಗುತ್ತೆ ಆ್ಯಂಡ್ ಯಾವುದೇ ರೀತಿ ವೈಟ್ ಕಾಸ್ಟ್ ಕೂಡ ಬಿಡೋದಿಲ್ಲ ಆ್ಯಂಡ್ ಇನ್ಸ್ಟೆಂಟ್ ರೇಡಿಯಂಟಾಗಿ ಗ್ಲೋ ಕೊಡುತ್ತೆ ಅಂತ ಕೂಡ ಅನ್ನಿಸ್ತು. ಆ್ಯಂಡ್ ತುಂಬ ಚುಪ್ಪು ಅನ್ನೋದಾಗಲಿ ಅಥವಾ ತುಂಬ ಸ್ಟಿಕ್ಕಿ ಅಂತ ಅನಿಸೋದಿಲ್ಲ. ಸೊ ಹಾಗಾಗಿ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಸ್ಕಿನ್ನ. ಸೊ ಥ್ರೂ ಔಟ್ ದ ಡೇ ಹೈಡ್ರೇಟೆಡ್ ಆಗಿ ಕೂಡ ಇಡುತ್ತೆ. ಹಾಗಾಗಿ ಈ ಒಂದು ಸನ್ಸ್ಕ್ರೀನ್ ಬಳಸಾದ್ಮೇಲೆ ನೆಕ್ಸ್ಟು ನಾನು ನನ್ನ ಫೌಂಡೇಶನ್ ವೆರಿ ಲಿಟಲ್, ಕೆಲವೊಂದು ಸತಿ ನಾನು ಫೌಂಡೇಶನ್ ಕೂಡ ಸ್ಕಿಪ್ ಮಾಡ್ತೀನಿ. ಸೊ ಯೂಶ್ವಲಿ ಫೌಂಡೇಶನ್ ಜೊತೆ ನಾನು ಸನ್ಸ್ಕ್ರೀನ್ ಕೂಡ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಹಾಕೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಒಂದು ರೀತಿ ಒಂದೊಳ್ಳೆ ಕನ್ಸಿಸ್ಟೆನ್ಸಿ ಕೊಡುತ್ತೆ. ಆ್ಯಂಡ್ ಅದಕ್ಕೂ ಮುಂಚೆ ಪ್ರೈಮರ್ ಕೂಡ ಬಳಸ್ತೀನಿ. ಸೊ ಇದು ಆ್ಯಕ್ಚುಲಿ ಆಪ್ಷನಲ್ ಆಗಿ ಬಳಸ್ತೀನಿ, ನನಗೇನಾದರೂ ಬಳಸಬೇಕು ಅಂತ ಅನಿಸಿದ್ರೆ. ಇಲ್ಲ ಅಂತಂದರೆ ಯೂಶ್ವಲಿ ಪ್ರೈಮರ್ನ ಬಳಸೋಕ್ಕೆ ಹೋಗಲ್ಲ. ಇದು ಕೂಡ ವೆರಿ ಲಿಟಲ್ ಕ್ವಾಂಟಿಟಿ, ತುಂಬ ಜಾಸ್ತಿ ಹಾಕಿಬಿಟ್ರೆ ತುಂಬ ಗ್ರೀಸಿ ಅನ್ಸೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ವೆರಿ ಪಿಂಚ್ ಆಫ್ ಪ್ರಾಡಕ್ಟ್ನ ಯೂಸ್ ಮಾಡಿ ನಾನು ಆಲ್ ಓವರ್ ದ ಫೇಸ್ ನೀಟಾಗಿ ಸ್ಪ್ರೆಡ್ ಔಟ್ ಮಾಡ್ಕೋತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಒಂದು ಸ್ಮೂತ್ ಟೆಕ್ಸ್ಚರ್ ಬರೋಕ್ಕೆ ಶುರುವಾಗುತ್ತೆ ಪ್ರೈಮರ್ನ ಅಪ್ಲೈ ಮಾಡಿದಾಗ. ಆ್ಯಂಡ್ ನೀಟಾಗಿ ಥ್ರೂ ಔಟ್ ದ ಡೇ ಕ್ಲೀನ್ ಅಂತ ಅನಿಸುತ್ತೆ. ಯಾವುದೇ ರೀತಿ ಸ್ಮರ್ಚ್ ಆಗೋವಂಥದ್ದಾಗಲಿ ಅಥವಾ ತುಂಬ ವೈಟ್ ಕಾಸ್ಟ್ ಬರೋವಂಥದ್ದಾಗಲಿ ಆ ಥರದ್ದಾಗೋದಿಲ್ಲ. ಮತ್ತು ನಮ್ಮ ಸ್ಕಿನ್ ಕೇರ್ನ ಹೆಲ್ಪ್ ಮಾಡೋದಕ್ಕೂ ಇನ್ಕ್ರೀಸ್ ಆ್ಯಂಡ್ ಎನ್ಹಾನ್ಸ್ ಮಾಡೋದಕ್ಕೂ ಈ ಒಂದು ಪ್ರೈಮರ್ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ನಾನು ಆಗಲೇ ಹಾಕಿದ್ದಂಥ ಫೌಂಡೇಶನ್ ಅದ್ರ ಜೊತೆಗೆ ಸನ್ಸ್ಕ್ರೀನ್ ಏನಿತ್ತು ಅದು ಎರಡೂ ಮಿಕ್ಸ್ ಮಾಡಿ ನಾನು ಆಲ್ ಓವರ್ ದ ಫೇಸ್ ನೀಟಾಗಿ ಟ್ಯಾಪ್ ಮಾಡ್ತಾ ಸ್ಪ್ರೆಡ್ ಮಾಡ್ಕೊಳ್ಳೋಕ್ಕೆ ಬರ್ತೀನಿ. ಆ್ಯಂಡ್ ಎರಡೂ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಆಗಿರೋದ್ರಿಂದ ನನಗೆ ತುಂಬ ಹೊತ್ತು ಬ್ಲೆಂಡ್ ಮಾಡೋದಕ್ಕೆ ಟೈಮ್ ತೊಗೊಳ್ಳೋದಿಲ್ಲ. ತುಂಬ ಕ್ವಿಕ್ಕಾಗಿ ಇದು ಬ್ಲೆಂಡ್ ಆಗಿಬಿಡತ್ತೆ ಕೂಡ. ಆ್ಯಂಡ್ ತುಂಬ ಲಾಂಗ್ ಟೈಮ್ ಕೂಡ ಇದು ಸ್ಟೇ ಆಗುತ್ತೆ. ಆ್ಯಂಡ್ ಈ ಒಂದು ಪ್ರಾಸೆಸಲ್ಲಿ ನಾನು ಯಾವುದೇ ರೀತಿ ಪೌಡರ್ನ ಬಳಸೋದಿಲ್ಲ, ಬಿಕಾಸ್ ಪೌಡರ್ ನನಗೆ ತುಂಬ ಒಂಥರ ಏನು ಹೇಳ್ತಾರೆ, ತುಂಬ ಭೂತ ಥರ ಅಂತಾರಲ್ಲ ಆ ಥರ ಕಾಣಿಸ್ಬಿಡುತ್ತೆ ಅಂತ. ಸೊ ಅದಕ್ಕೆ ನಾನು ಯಾವುದೇ ರೀತಿ ಟ್ಯಾಲ್ಕಮ್ ಪೌಡರ್ಸ್ ಆಗಲಿ ಅಥವಾ ಈ ರೀತಿ ಬೇಸ್ ಪೌಡರ್ಸ್ ಆಗಲಿ ಬಳಸೋದಿಲ್ಲ ನಾನು, ಅಥವಾ ಫೌಂಡೇಶನ್ ಪೌಡರ್ಸ್. ಬಟ್ ಇಟ್ ಇಸ್ ಜಸ್ಟ್ ಓನ್ಲಿ ದ ಕ್ರೀಮ್. ಸೊ ನೋಡ್ಬೋದು ಗ್ಲೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಫ್ಟರ್ ಮಿಕ್ಸಿಂಗ್ 1 ಪಿಂಚ್ ಆಫ್ ಫೌಂಡೇಶನ್ ಅದ್ರ ಜೊತೆಗೆ ಸನ್ಸ್ಕ್ರೀನ್ನ ಬಳಸಿರೋದಕ್ಕೆ. ಇವಾಗ ಒಂದು ಸ್ವಲ್ಪ ನೀಟಾಗಿ ಡಿಫೈನ್ ಮಾಡ್ಕೋತೀನಿ ಐಬ್ರೋಸ್ನ. ಯೂಶ್ವಲಿ ಕ್ರೀಮ್ ಬಳಸಾದ್ಮೇಲೆ ಆ ಕ್ರೀಮ್ದು ಏನಿರುತ್ತೆ ಅದು ಐಬ್ರೋಸ್ ಹತ್ರ ಸೆಟಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪನೇ ನೀಟಾಗಿ ಡಿಫೈನ್ ಮಾಡಿಕೊಂಡ್ರೆ ಆಯಿತು. ಅದಾದಮೇಲೆ ಹಣೆಬೊಟ್ಟು ಆ್ಯಂಡ್ ಮೈ ಫೇವ್ರೆಟ್ ಅಂದರೆ ಲಿಪ್ಸ್ಟಿಕ್ಸ್. ಸೊ ಇವತ್ತು ನಾನು ನನ್ನ ಔಟ್ಫಿಟ್ಗೆ ಬಳಸ್ತಾ ಇರೋವಂಥದ್ದು ನೂಡ್ ಶೇಡು. ಆ್ಯಂಡ್ ಇದು ಒಂದು ಬಂದು ಝೂಡಿಯೋದ ತೊಗೊಂಡಿದ್ದಂಥ ಲಿಪ್ ಶೇಡ್ ವಿಚ್ ವಾಸ್ 3 in ಕಲರ್. 2 ಲಿಪ್ ಗ್ಲಾಸ್, ಅದ್ರ ಜೊತೆಗೆ ಇದೊಂದು ಲಿಪ್ ಕಲರ್ ಬಂದಿತ್ತು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಯಾವತ್ತಾದರೂ ನೂಡ್ ಶೇಡ್ಸ್ನ ಬಳಸಬೇಕು ಅಂತ ಅಂದಾಗ ಈ ಒಂದು ಶೇಡ್ ನನ್ನ ಪರ್ಸ್ನಲ್ ಫೇವ್ರೆಟ್ ಅಂತ ಅನಿಸುತ್ತೆ. ಸ್ವಲ್ಪ ಬ್ರೌನಿಷ್ ರೆಡ್ ಇದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಅಪ್ಲೈ ಮಾಡಿದಾಗ ತುಂಬ ಈಸಿಯಾಗಿ ಸೆಟ್ ಆಗುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿ ಪಿಗ್ಮೆಂಟೆಡ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಸಟಲ್ ಆ್ಯಂಡ್ ವೆರಿ ಡೀಸೆಂಟಾಗಿ ಕಾಣಿಸುತ್ತೆ ಈ ಒಂದು ಲಿಪ್ ಲೈನರ್. ಬಟ್ ಕೆಲವೊಂದು ಸತಿ ಏನನ್ಸುತ್ತೆ, ಲಿಪ್ಸ್ ನೀಟಾಗಿ ಡಿಫೈನ್ಡ್ ಆಗಿಲ್ವೇನೋ ಅನ್ನೋ ಥರ ಕಾಣಿಸುತ್ತೆ. ಸ್ವಲ್ಪ ಫೇರ್ ಕಾಂಪ್ಲೆಕ್ಷನ್ ಇರೋರಿಗೆ ಈ ರೀತಿ ಪ್ರಾಬ್ಲಮ್ ವಿತ್ ನೂಡ್ ಕಲರ್ಸ್ ಇಸ್ ಕ್ವೈಟ್ ಕಾಮನ್ ಅನಿಸುತ್ತೆ. ಸೊ ಈ ಥರ
ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಐ ಥಿಂಕ್ ಒಂದು ಔಟ್ಲೈನಿಂಗ್ ಲಿಪ್ ಔಟ್ಲೈನಿಂಗ್ ಕೊಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಅದಕ್ಕೆ ಒಂದು ಡಾರ್ಕ್ ಶೇಡ್ ಇರುವಂಥ ಲಿಪ್ ಲೈನರ್ ಅಥವಾ ಲಿಪ್ ಕಲರ್ನ ತೊಗೊಂಡಿದ್ದೀನಿ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ದ ಡಾರ್ಕ್ ಬ್ರೌನ್ ಕಲರ್ ಲಿಪ್ ಕಲರ್ ಇದೆ. ಸೊ ಅದರಿಂದ ನಾನು ಔಟ್ಲೈನ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಎರಡು ಕಲರ್ ಮಿಕ್ಸ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಒಂದು ರೀತಿ ನೀಟಾಗಿ ಡಿಫೈನ್ಡಾಗಿ ಔಟ್ಲೈನ್ ಕೊಡೋದ್ರಿಂದ ಇನ್ನೂ ಚೆನ್ನಾಗಿ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಪ್ಲಮ್ ಮಾಡಿದಾಗ ಎರಡೂ ಶೇಡ್ ಮಿಕ್ಸ್ ಆಗಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಲಿಪ್ ಕಲರ್ ಆಗೋಗುತ್ತೆ. ಆ್ಯಂಡ್ ಈ ಒಂದು ಲಿಪ್ ಕಲರ್ ಇಸ್ ಮೈ ಕರೆಂಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಬ್ಲೋ ಡ್ರೈ ಮಾಡಿದ್ದೀನಿ. ತುಂಬ ಜಾಸ್ತಿ ಹೇರ್ ಡ್ರೈ ಮಾಡಿದ್ರೆ ಸ್ವಲ್ಪ ತಲೆನೋವು ಬರುತ್ತೆ ನನಗೆ. ಸೊ ಹಾಗಾಗಿ ಸ್ವಲ್ಪನೇ ಬ್ಲೋ ಡ್ರೈ ಮಾಡಿಬಿಟ್ಟು ನ್ಯಾಚುರಲ್ಲಾಗಿ ಅದನ್ನು ಡ್ರೈ ಆಗೋಕ್ಕೆ ಬಿಟ್ಬಿಡ್ತೀನಿ. ಸೊ ಫೈನಲಿ ನನ್ನ ಜ್ಯುವೆಲರೀಸ್ ಅಂದರೆ ಈ ಒಂದು ಜುಮ್ಕಾ ತೊಗೊಂಡಿದ್ದೆ. ಸೊ ದಿಸ್ ಇಸ್ ಲೈಕ್ ದ ಆಕ್ಸಿಡೈಸ್ ಜ್ಯುವೆಲರಿ ಅಂತ ಏನು ಹೇಳ್ತಾರೆ ಆ ರೀತಿ ಇತ್ತು. ಆ್ಯಂಡ್ ಈ ಒಂದು ಯೆಲ್ಲೋ ವಿತ್ ವೈಟ್ ಕಾಂಬಿನೇಷನ್ ಡ್ರೆಸ್ಗೆ ಬಹಳನೇ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ಆ್ಯಂಡ್ ಈ ರೀತಿ ನನಗೆ ನನ್ನ ಫೇಸಿಗೆ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಬಳಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹೊಂದ್ಕೋತಾ ಇತ್ತು ಈ ಒಂದು ಔಟ್ಫಿಟ್ಗೆ. ಆ್ಯಂಡ್ ಎಸ್ ಫೈನಲಿ ಎಷ್ಟು ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಆಲ್ಮೋಸ್ಟ್ ವೆರಿ ಮಿನಿಮಲ್ ಪ್ರಾಡಕ್ಟ್ನೇ ಬಳಸಿದ್ದೀನಿ ನಾನು ಇವತ್ತಿನ ನನ್ನ ಔಟ್ಫಿಟ್ನ ಕ್ರಿಯೇಟ್ ಮಾಡಲಿಕ್ಕೆ ಅಥವಾ ಇವತ್ತಿನ ನನ್ನ ಲುಕ್ ಕ್ರಿಯೇಟ್ ಮಾಡಲಿಕ್ಕೆ. ಆ್ಯಂಡ್ ಎಸ್ ಐ ಹೋಪ್ ಈ ಒಂದು ಮೇಕಪ್ ಲುಕ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಫೈನಲಾಗಿ ಒಂದು ಫಿಂಗರ್ ರಿಂಗ್ನ ಆ್ಯಡ್ ಮಾಡಿಕೊಂಡು ನನ್ನ ಫೈನಲ್ ರೆಡಿ ಆಗಿದೆ. ಆ್ಯಂಡ್ ಎಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಔಟ್ಫಿಟ್ ಫಾರ್ ದ ಡೇ. ವೈಟ್ ಕಲರ್ ದುಪ್ಪಟ್ಟ ಜೊತೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಬಹಳನೇ ಚೆನ್ನಾಗಿ ಸೆಟ್ ಆಯಿತು, ತುಂಬ ಕ್ವಿಕ್ಕಾಗಿ. ಆ್ಯಂಡ್ ಸ್ವಲ್ಪ ಟೈಮ್ ತೊಗೊಂಡೆ ಓನ್ಲಿ ಟು ಮೇಕ್ ದ ವೀಡಿಯೋಸ್. ಇಲ್ಲ ಅಂತಂದರೆ ಇನ್ನೂ ಕ್ವಿಕ್ಕಾಗಿ ರೆಡಿ ಆಗ್ಬೋದು. ವಿದಿನ್ 5 ಮಿನಿಟ್ಸಲ್ಲಿ ಎವ್ರಿ ಡೇ ಸಿಂಪಲ್ ನೋಡ್ ನೋ ಮೇಕಪ್ ಲುಕ್ ಈ ರೀತಿ ಕ್ರಿಯೇಟ್ ಮಾಡ್ಬೋದು. ಐ ಹೋಪ್ ಈ ಒಂದು ಲುಕ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಎಸ್ ಡೆಫಿನೆಟ್ಲಿ ಗೋ ಆ್ಯಂಡ್ ಹಿಟ್ ದಟ್ ಲೈಕ್ ಬಟನ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಗೈಸ್, ಬಾಯ್.